ನಿರೀಕ್ಷಿಸಲಾಗಿದೆ. ವೆಚ್ಚದ ವಿವರಗಳು: ಕಚೇರಿ ವೆಚ್ಚಗಳಾದ ಪುಸ್ತಕಗಳು, ನಿಯತಕಾಲಿಕೆಗಳು, ಮುದ್ರಣ ಲೇಖನ ಸಾಮಗ್ರಿಗಳು, ಅಂಚೆ ಚೀಟಿ, ದೂರವಾಣಿ ವೆಚ್ಚಗಳು, ಕಚೇರಿ ವಿದ್ಯುತ್ ವೆಚ್ಚಗಳು, ಗಣಕಯಂತ್ರ ರಿಪೇರಿ, ಗಣಕಯಂತ್ರ ಖರೀದಿ, ದಿನಪತ್ರಿಕೆಗಳ ವೆಚ್ಚ, ಕಾರ್ ಬಾಡಿಗೆ, ಬ್ಯಾಂಕ್ ಚಾರ್ಜಸ್, ಸಹಾಯಧನ ಮತ್ತು ವಂತಿಗೆಗಳು, ಸದಸ್ಯರುಗಳ ಗೌರವಧನ, ಇತರ ಕಾರ್ಯಕ್ರಮಗಳಲ್ಲಿ ಪಾಲುದಾರಿಕೆಗಾಗಿ 58,75,000. ಡಾಟಾ ಎಂಟ್ರಿ ಆಪರೇಟರ್, ಕಂಪ್ಯೂಟರ್ ಆಪರೇಟರ್ ವೇತನಕ್ಕಾಗಿ 6 ಲಕ್ಷ. ಆಡಿಟ್ ವೆಚ್ಚಗಳು, ಲೀಗಲ್ ಫೀಸ್ಗಳು, ವೃತ್ತಿಪರ ಮತ್ತು ಕನ್ಸಲ್ಟೆಂಟ್ ವೆಚ್ಚಗಳಿಗಾಗಿ 6 ಲಕ್ಷ, 25 ಲಕ್ಷ. ಪತ್ರಿಕಾ ಪ್ರಕಟಣೆ ಮತ್ತು ಜಾಹೀರಾತು ಶುಲ್ಕಗಳು 10 ಲಕ್ಷ. ರಾಷ್ಟ್ರೀಯ ಹಬ್ಬಗಳಿಗಾಗಿ 15 ಲಕ್ಷ. ಇತರೆ ಕಚೇರಿ ಉಪಕರಣಗಳು ಮತ್ತು ಜೆರಾಕ್ಸ್ ಯಂತ್ರ 5 ಲಕ್ಷ. ಪ್ಲಾಸ್ಟಿಕ್ ಮುಕ್ತ ಪಟ್ಟಣ ಮಾಡುವ ಬಗ್ಗೆ 1 ಲಕ್ಷ. ಸಿಬ್ಬಂದಿ ವೇತನ 3 ಕೋಟಿ. ಮತ್ತು ಅಧ್ಯಯನ ಪ್ರವಾಸಕ್ಕಾಗಿ 23,25,000. 15ನೇ ಹಣಕಾಸು ಯೋಜನೆಯಿಂದ ಅಭಿವೃದ್ಧಿ ಮತ್ತು ಇತರ ವೆಚ್ಚಗಳಿಗೆ 98,90,000. ವಿದ್ಯುತ್ ಕಂಬಗಳ ಸ್ಥಳಾಂತರ ಮತ್ತು ಇತರ ವೆಚ್ಚಗಳಿಗೆ 5 ಲಕ್ಷ. ಬೀದಿ ದೀಪಗಳ ನಿರ್ವಹಣೆ ಹೊರಗುತ್ತಿಗೆ 19,80,000. ಬೀದಿ ದೀಪ, ಎಲ್ಇಡಿ ಮತ್ತು ಐಮಾಶ್ ದುರಸ್ತಿ ಹಾಗೂ ಖರೀದಿಗಾಗಿ 15 ಲಕ್ಷ. ಸಾರ್ವಜನಿಕ ಶೌಚಾಲಯಗಳ ನಿರ್ಮಾಣ ಮತ್ತು ದುರಸ್ತಿಗಾಗಿ 20 ಲಕ್ಷ. ಸಾರ್ವಜನಿಕ ಆರೋಗ್ಯಕ್ಕಾಗಿ ಕ್ರಿಮಿನಾಶಕ ಖರೀದಿಸಲು 10 ಲಕ್ಷ. ರುದ್ರಭೂಮಿ ಅಭಿವೃದ್ಧಿಗೆ 5 ಲಕ್ಷ. ಪಟ್ಟಣ ಪಂಚಾಯಿತಿಯ ಘನತ್ಯಾಜ್ಯ ವಸ್ತು ವಿಲೇವಾರಿ ವಾಹನಗಳ ಡೀಸೆಲ್, ಪೆಟ್ರೋಲ್ ವೆಚ್ಚಕ್ಕಾಗಿ 18 ಲಕ್ಷ. ಪಟ್ಟಣ ಪಂಚಾಯಿತಿಯ ವಾಹನಗಳ ಖರೀದಿಗಾಗಿ, ದುರಸ್ತಿಗಾಗಿ ಮತ್ತು ಇನ್ಸೂರೆನ್ಸ್ ಮಾಡಿಸಲು 73 ಲಕ್ಷ. ಹೊರಗುತ್ತಿಗೆ ಆಧಾರದ ಸ್ವಚ್ಛತಾ ಸಿಬ್ಬಂದಿಗಳು, ವಾಹನ ಚಾಲಕರು ಮತ್ತು ಲೋಡರ್ಸ್ ವೇತನಕ್ಕಾಗಿ 50 ಲಕ್ಷ. ಮನೆಗಳಿಂದ ಕಸ ಸಂಗ್ರಹಣೆ ಮತ್ತು ಸಾಗಾಣಿಕೆ 20 ಲಕ್ಷ. ಆರೋಗ್ಯ ಶಾಖೆಗೆ ಘನತ್ಯಾಜ್ಯ ವಸ್ತು ನಿರ್ವಹಣೆ ಸಾಮಗ್ರಿ ಖರೀದಿಸಲು 15 ಲಕ್ಷ. SWM ಘಟಕ, ಟಿಸಿ ಮತ್ತು ಇತರೆ ಪಾವತಿಗಾಗಿ 5 ಲಕ್ಷ. ಪಾಲಿ ಅಲ್ಯೂಮಿನಿಯಂ, ಆಲಮ್ ಬ್ಲೀಚಿಂಗ್ ಪೌಡರ್, ಕ್ಲೋರಿನೇಷನ್ ಸಿಲಿಂಡರಿಗಾಗಿ 25 ಲಕ್ಷ. ಹೊರಗುತ್ತಿಗೆ ನೀರು ಸರಬರಾಜು ನೌಕರರ ವೇತನ 39 ಲಕ್ಷ. ನೀರು ಸರಬರಾಜು ವಿಭಾಗದ ಮತ್ತು ಕಿರು ನೀರು ಸರಬರಾಜು ವಿಭಾಗದ ಪಂಪು ಮತ್ತು ಮೋಟಾರ್ ರಿಪೇರಿ ಮಾಡಲು 30 ಲಕ್ಷ. ನೀರು ಸರಬರಾಜು ಇತರ ವೆಚ್ಚಗಳು 20 ಲಕ್ಷ. ರಸ್ತೆ ಅಭಿವೃದ್ಧಿಗಾಗಿ 25 ಲಕ್ಷ. ರಸ್ತೆ ಬದಿಯ ಚರಂಡಿಗಳು 20 ಲಕ್ಷ. ಪುರಸಭಾ ಮಳಿಗೆಗಳ ಅಭಿವೃದ್ಧಿ ಕಾಮಗಾರಿಗಾಗಿ 85 ಲಕ್ಷ. ಮಳೆ ನೀರು ಚರಂಡಿ ನಿರ್ಮಾಣಕ್ಕಾಗಿ 15 ಲಕ್ಷ. ಎಸ್ಟಿಪಿ ಘಟಕಕ್ಕೆ ಜಮೀನು ಖರೀದಿಗಾಗಿ 3 ಕೋಟಿ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯ ವೆಚ್ಚಗಳು 3 ಲಕ್ಷ. ಪಟ್ಟಣ ಪಂಚಾಯಿತಿಯ ಚರಂಡಿ ದುರಸ್ತಿ, ರಸ್ತೆ ದುರಸ್ತಿ, ಪೈಪ್ಲೈನ್ ದುರಸ್ತಿ, ಯಂತ್ರೋಪಕರಣಗಳ ದುರಸ್ತಿ ಮತ್ತು ಇತರ ವೆಚ್ಚಗಳಿಗಾಗಿ 50 ಲಕ್ಷ. ಪಟ್ಟಣ ಪಂಚಾಯಿತಿ ನಿಧಿ ಮತ್ತು SFC ಅನುದಾನದಡಿಯಲ್ಲಿ ಶೇಕಡಾ 24.10 ಯೋಜನೆಗಾಗಿ 18,13,235. ಪಟ್ಟಣ ಪಂಚಾಯಿತಿ ನಿಧಿ ಮತ್ತು SFC ಅನುದಾನದಡಿಯಲ್ಲಿ ಶೇಕಡಾ 7.25 ಯೋಜನೆಗಾಗಿ 4,62,421. ಪಟ್ಟಣ ಪಂಚಾಯಿತಿ ನಿಧಿ ಮತ್ತು SFC ಅನುದಾನದಡಿಯಲ್ಲಿ ಶೇಕಡಾ 5 ಯೋಜನೆಗಾಗಿ 3,02,601. ಪಟ್ಟಣ ಪಂಚಾಯಿತಿ ನಿಧಿ ಕ್ರೀಡಾ ವೆಚ್ಚಕ್ಕಾಗಿ ಶೇಕಡಾ 1 27,250. ಪತ್ರಕರ್ತರುಗಳ ಆರೋಗ್ಯ ನಿಧಿಗೆ ವಂತಿಗೆ 50,000. ಇತರ ವೆಚ್ಚಗಳು 4,95,62,788. ಅರ್ಕಲ್ಪಟ್ಟಿಯ ನಾಗರಿಕರಿಗೆ ಸುವ್ಯವಸ್ಥಿತವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಹಿತದೃಷ್ಟಿಯಿಂದ ಆಯವ್ಯಯ ತಯಾರಿಸಲಾಗಿದ್ದು ಒಟ್ಟು 19,32,88,295 ರೂಗಳ ವೆಚ್ಚವನ್ನು ನಿರೀಕ್ಷಿಸಲಾಗಿದೆ. ಪ್ರಸ್ತುತ ಆರಂಭ ಶುಲ್ಕ 1,24,37,294 ರೂಗಳನ್ನು ಸೇರಿಸಿಕೊಂಡು ಒಟ್ಟು ಆದಾಯ 19,42,61,861 ರೂಪಾಯಿಗಳ ಆದಾಯ ನಿರೀಕ್ಷಿಸಲಾಗಿದ್ದು 19,38,88,295 ರೂಗಳ ವೆಚ್ಚವನ್ನು ನಿರೀಕ್ಷಿಸಿ ರು 9,73,566 ರೂಗಳ ನಿರೀಕ್ಷಿತ ಉಳಿತಾಯವನ್ನು ಹೊಂದಿರುತ್ತದೆ. ಈ ಮೇಲಿನ ಸಂಕ್ಷಿಪ್ತ ವಿವರಗಳೊಂದಿಗೆ 2025-26 ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯನ್ನು ಈ ಸಭೆಗೆ ಮಂಡಿಸುತ್ತಾ ತಮ್ಮ ಅಮೂಲ್ಯ ಸಲಹೆ ಸಹಕಾರದೊಂದಿಗೆ ಅರ್ಕಲ್ಗೂಡು ಅಭಿವೃದ್ಧಿಗೆ ಆಯವ್ಯಯ ಅನುಮೋದಿಸಲು ಕೋರಿ ನನಗೆ ಈ ಸದಾವಕಾಶ ಕಲ್ಪಿಸಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸಿ ಮುಂಗಡ ಪತ್ರದ ಮುಖ್ಯಾಂಶಗಳನ್ನು ಮಂಡಿಸಿ ಮುಗಿಸುತ್ತಿದ್ದೇನೆ. ನೋಟ. ಸನ್ಮಾನ್ಯ ಗೌರವಾನ್ವಿತ ಸದಸ್ಯರೇ, ಪತ್ರಕರ್ತರೇ, ಮಾಧ್ಯಮ ಮಿತ್ರರೇ, ಅಧಿಕಾರಿ ಹಾಗೂ ನೌಕರರ ರಾಜ್ಯ ಸರ್ಕಾರದಿಂದ ಅನುದಾನ ನಿರೀಕ್ಷೆ ಮಾಡಲಾಗಿದೆ. ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರಿನ ವ್ಯವಸ್ಥೆ, ಬೀದಿ ದೀಪಗಳ ವ್ಯವಸ್ಥೆ, ನೈರ್ಮಲ್ಯದ ವ್ಯವಸ್ಥೆ, ಉತ್ತಮವಾದ ರಸ್ತೆ ಮತ್ತು ಚರಂಡಿಗಳ ವ್ಯವಸ್ಥೆ, ಉದ್ಯಾನವನಗಳ ನಿರ್ಮಾಣ, ಸ್ಮಶಾನ ಅಭಿವೃದ್ಧಿ ಮುಂತಾದವುಗಳನ್ನು ಸಾರ್ವಜನಿಕರಿಗೆ ಒದಗಿಸುವ
2 ಆಯವ್ಯಯ ಅಂದಾಜು ಪಟ್ಟಿಯನ್ನು ತಯಾರಿಸಲಾಗಿದ್ದು, ಅಂದಾಜು ಪಟ್ಟಿಯ ಸಾರಾಂಶವನ್ನು ಈ ಸಭೆಗೆ ವಿವರವಾಗಿ ಪರಿಚಯಿಸುತ್ತಿದ್ದೇನೆ. ಪ್ರಮುಖ ಆದಾಯಗಳು: ಅರಕಲಗೂಡು ಪಟ್ಟಣ ಪಂಚಾಯಿತಿಯ 2025-26ನೇ ಸಾಲಿನ ಪಟ್ಟಣ ಪಂಚಾಯಿತಿ ಮಳಿಗೆ ಬಾಡಿಗೆ 46,75,000. ನೀರು ಸರಬರಾಜು ಶುಲ್ಕಗಳು ಮತ್ತು ಒಳಚರಂಡಿ ಶುಲ್ಕಗಳು 45,66,000. 15,61,000. ಉದ್ದಿಮೆ ಪರವಾನಗಿ ಶುಲ್ಕ 12,50,000. ರಸ್ತೆ ಅಗತ್ಯ ಶುಲ್ಕಗಳು 1 ಲಕ್ಷ. ಸಂತೆ ಸುಂಕ, ಹರಾಜು, ದಿನವಹಿ ಮಾರುಕಟ್ಟೆ ಹರಾಜು, ಕೋಳಿ, ಕುರಿ, ಮಾಂಸ, ಮೀನು ಅಂಗಡಿಗಳಿಂದ 18,25,000. ಶುದ್ಧ ನೀರಿನ ಘಟಕದ ವಸೂಲಿ 2,75,000. ಬ್ಯಾಂಕ್ ಬಡ್ಡಿ 14,02,500. ಆಸ್ತಿ ತೆರಿಗೆ, ದಂಡ ಮತ್ತು ಜುಲ್ಮಾನೆ ಶುಲ್ಕಗಳು 15 ಲಕ್ಷ. ಖಾತೆ ನಕಲುಗಳು 15,000. ಖಾತೆ ಬದಲಾವಣೆಗಳು 1,05,000. NOC ಶುಲ್ಕ 15,000. ಸೆಸ್ ಕಲೆಕ್ಷನ್ ಚಾರ್ಜಸ್ 3,05,000. ಜಾಹೀರಾತು ಶುಲ್ಕ 15,000. ನಕ್ಷೆ ಅನುಮೋದನಾ ಶುಲ್ಕ 55,000. ಇತರ ದಂಡ ಮತ್ತು ಜುಲ್ಮಾನೆ ಶುಲ್ಕಗಳು 6,50,000. ಟೆಂಡರ್ ಫಾರ್ಮ್ಗಳ ಮಾರಾಟ 10,000. ಅನುಪಯುಕ್ತ ವಸ್ತುಗಳ ಮಾರಾಟ 15 ಲಕ್ಷ. ಸಕ್ಕಿಂಗ್ ವಾಹನಗಳ ಬಾಡಿಗೆ 3,50,000. ಘನತ್ಯಾಜ್ಯ ವಸ್ತು ನಿರ್ವಹಣೆ ಉಪಕರ 9,10,000. ನೆಲ ಬಾಡಿಗೆ 60,000. ಸ್ಟಾಂಪ್ ಡ್ಯೂಟಿ 1,50,000. ಇತರೆ 1,27,20,067. ಸರ್ಕಾರದಿಂದ ಮತ್ತು ಇತರೆ ಅನುದಾನಗಳು: SFC ವೇತನ ಅನುದಾನ 3 ಕೋಟಿ. SFC ಮುಕ್ತ ನಿಧಿ 37,95,000. SFC ಕುಡಿಯುವ ನೀರಿನ ಅನುದಾನ 5 ಲಕ್ಷ. SFC ನೀರು ಸರಬರಾಜು ಸ್ಥಾವರಗಳ ವಿದ್ಯುತ್ ಬಿಲ್ ಪಾವತಿಗಾಗಿ SFC ಅನುದಾನ 2,25,00,000. 15 ಹಣಕಾಸು ಯೋಜನೆ 98,90,000. ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಿಂದ 50 ಲಕ್ಷ. SFC ವಿಶೇಷ ಅನುದಾನ 2 ಕೋಟಿ. ಡೇನಲ್ 5 ಲಕ್ಷ. 2025-26ನೇ ಸಾಲಿನ ಅರಕಲಗೂಡು ಪಟ್ಟಣ ಪಂಚಾಯಿತಿಯ ಬಜೆಟ್ ಮಂಡನೆ ಮಾಡಿದ ಅಧ್ಯಕ್ಷರಾದ ಶ್ರೀಯುತ ಪ್ರದೀಪ್ ಕುಮಾರ್